ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಶ್ರೀ ರಾಮಾನುಜ ಕಲಾಕ್ಷೇತ್ರದ 12 ವರ್ಷಗಳ ವಾರ್ಷಿಕೋತ್ಸವ ಸಂಭ್ರಮಕ್ಕೆ ಯತಿರಾಜ ಭಕ್ತಿವಾಹಿನಿಯ ಎಲ್ಲ ವೀಕ್ಷಕರಿಗೂ ಸುಸ್ವಾಗತ. ಸುಮಾರು 1000ಕ್ಕೂ ಹೆಚ್ಚು ಸಂಗೀತ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಅಪಾರ ಕೊಡುಗೆ ನೀಡಿರುವ ಶ್ರೀ ಯದುಗಿರಿ ಯತಿರಾಜ ಮಠದ ಅಂಗವಾದಂತಹ ಶ್ರೀ ರಾಮಾನುಜ ಕಲಾಕ್ಷೇತ್ರದ 12 ವರ್ಷಗಳ ಈ ಯಶಸ್ವಿ ಯಾತ್ರೆಗೆ ಹಾರ್ದಿಕ ಅಭಿನಂದನೆಗಳು. ಈ ದಿನ ದಿವ್ಯ ಸಂದರ್ಶನದಲ್ಲಿ ಶ್ರೀ ರಾಮಾನುಜ ಕಲಾಕ್ಷೇತ್ರದ ಹಿರಿಮೆಯನ್ನು ಹಂಚಿಕೊಳ್ಳಲು ಕಲಾಕ್ಷೇತ್ರದ ಸಂಯೋಜಕರಾದ ಶ್ರೀಯುತ BK ಶ್ರೀರಾಮ್ ಮಾಮ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಗೌರವಪೂರ್ವಕ ನಮಸ್ಕಾರಗಳು. ನಮಸ್ಕಾರ ಮಾಮ. ನಮಸ್ಕಾರ ಪದ್ಮಶ್ರೀ. ಮೊದಲನೆಯದಾಗಿ ಮಾಮ, ಮಾರ್ಗಳಿ ಸಂಗೀತೋತ್ಸವಕ್ಕೆ ಇದು 12ನೇ ವರ್ಷ. ಈ 12 ವರ್ಷಗಳು ನಡೆದು ಬಂದ ದಾರಿಯನ್ನು ನಮ್ಮ ವೀಕ್ಷಕರಿಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತೀರಾ ಮಾಮ? ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಶ್ರೀ ಯತಿರಾಜಯ್ಯರ್ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ನನ್ನ ಈ 2 ಮಾತುಗಳನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ಒಂದು ಚಿಕ್ಕ ಬ್ಯಾಕ್ಗ್ರೌಂಡ್ ಕೊಡಬೇಕು ಅಂತ ನನ್ನ ಆಸೆ. ಏನಂತಂದರೆ, ಪೂರ್ವಾಶ್ರಮದಿಂದಲೂ ನಮ್ಮ ಸ್ವಾಮಿಗಳು, ನಮ್ಮ GR ಸ್ವಾಮಿಗಳು ಸಂಗೀತದ ಮಹಾಪೋಷಕರು. ಅವರು ಹಿಂದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಆದರ್ಶ ವಿದ್ಯಾಸಂಸ್ಥೆಯಲ್ಲಿದ್ದಾಗ ಆದರ್ಶ ಭವನದಲ್ಲಿ ಸಂಗೀತ ಸಭೆಯನ್ನು ಆರಂಭಿಸಿ ಬಹಳ ಚೆನ್ನಾಗಿ ನಡೆಸಿದರು. ಸುಮಾರು ವರ್ಷಗಳ ಕಾಲ ನಡೆಸಿದರು. ಅವರು ತುಂಬ ದೊಡ್ಡ ಸಂಗೀತ ವಿದ್ವಾಂಸರೆಲ್ಲ ಬಂದು ಹಾಡಿದ್ದಾರೆ ಅಲ್ಲಿ. ಸೊ ಅಲ್ಲಿಂದ ಶುರುವಾದ ಅವರ ಸಂಗೀತದ ಪೋಷಣೆ ಅವರು ಇಸ್ಕಾನ್ ಸಂಸ್ಥೆಗೆ ಬಂದ ಮೇಲಂತೂ ಬಹಳ ಅಗ್ರೆಸಿವ್ ಆಗಿ ನಡೀತು ಅಂತ ಹೇಳಬೇಕು. ಯಾಕೆಂತಂದರೆ ಇಸ್ಕಾನ್ ಸಂಸ್ಥೆ ಒಂದು ಕೃಷ್ಣ ಮಂದಿರವಾಗಿತ್ತು. ಅಲ್ಲಿ ಶಾಸ್ತ್ರೀಯ ಸಂಗೀತದ ಒಂದು ಅಲೆಯನ್ನೇ, ಒಂದು ಕ್ರಾಂತಿಯನ್ನೇ ನಡೆಸಿದ್ದಾರೆ ಅಂತ ನಾವು ಹೇಳ್ಬೋದು. ಅದು ಅಲ್ಲಿಂದ ಶುರುವಾಗಿ ಸುಮಾರು 15 ವರ್ಷಗಳ ಕಾಲ ಸತತವಾಗಿ ಇಸ್ಕಾನ್ ಸಂಸ್ಥೆಯಲ್ಲಿ ಆ ಸಂಗೀತದ ಪೋಷಣೆ ನಡೆಸುತ್ತಾ ಬಂದಿದ್ದಾರೆ. ಇದು ಹೇಗೆಂದರೆ, ಅವರು ಇಸ್ಕಾನ್ ಸಂಸ್ಥೆಯಲ್ಲಿದ್ದಾಗ ಈ ಸಂಗೀತದ ಪೋಷಣೆ ಆಗ್ತಾ ಇದ್ದಾಗ ಅವರಿಗೆ ಒಂದು ವಿಭಿನ್ನವಾದ ಒಂದು ಪ್ರೇರಣೆ ಆಯಿತು. ಏನಂತಂದರೆ, ಈ ಸಂಗೀತವನ್ನು ನಡೆಸಲು ಇನ್ನೊಂದು ರೀತಿಯಲ್ಲಿ ನಡೆಸಬೇಕು ಅಂತ ಮನೆಯಂಗಳದಲ್ಲಿ ಸಂಗೀತ ಅಂತ ಶುರು ಮಾಡಿದ್ರು. ಅದು ಸುಮಾರು 12 ವರ್ಷಗಳ ಕಾಲ ನಡೆಸಿದ್ರು. ಅದಾದಮೇಲೆ ಅವ್ರಿಗೆ ಅನ್ನಿಸ್ತು, ನಮ್ಮ ಕರ್ನಾಟಕದಲ್ಲಿ ಬಹಳ ಕಿರಿಯ ಮುಂದೆ ಬರುತ್ತಿರುವ ಪ್ರತಿಭಾನ್ವಿತ ಕಲಾವಿದರು ಬರ್ತಾ ಇದ್ದಾರೆ. ಅವರುಗಳಿಗೆ ಈ ಚೆನ್ನೈನಲ್ಲಿ ಮಾರ್ಗಳಿ ಮಾಸ ಬಂದರೆ ಎಲ್ಲರಿಗೂ ಚೆನ್ನೈ ಜ್ಞಾಪಕ ಬರುತ್ತೆ. ಅಲ್ಲಿ ಮಾರ್ಗಳಿ ಮಾಸದ ಸಂಗೀತೋತ್ಸವಗಳು ಬಹಳ ವಿಜೃಂಭಣೆಯಿಂದ ಎಲ್ಲ ಸಂಗೀತ ಸಭೆಗಳದ್ದು ನಡೀತಾ ಇದೆ. ಆದರೆ ನಮ್ಮ ಕರ್ನಾಟಕದ ಯುವ ಕಲಾವಿದರು, ಪ್ರತಿಭಾನ್ವಿತ ಕಲಾವಿದರು ಎಲ್ಲರೂ ಚೆನ್ನೈಗೆ ಹೋಗಲಿಕ್ಕೆ ಆಗುವುದಿಲ್ಲ. ಅವ್ರಿಗೆ ಅಲ್ಲಿ ಆಯ್ಕೆಯ ರೀತಿಯೇ ವಿಭಿನ್ನವಾಗಿದೆ. ಎಲ್ಲದರಿಂದ ಅವರಿಗೆ ಹೋಗೋದು. ಆದರೆ ತಮಗೆ ಹಾಡಬೇಕೆಂದು ಆ ಸಮಯದಲ್ಲಿ ಎಲ್ಲರಿಗೂ ಹಾಡಬೇಕೆಂದು ಆಸೆ ಇರುತ್ತೆ. ಆದ್ದರಿಂದ ಅವರು ನನ್ನ ಹತ್ರ ಹೇಳಿದರು, ನಾವು ಯಾಕೆ ಬೆಂಗಳೂರಿನಲ್ಲೇ ಮಾರ್ಗಳಿ ಸಂಗೀತೋತ್ಸವ ನಡೆಸಬಾರ್ದು ಅಂತ. ಆಗ ರಾಮಾನುಜ ಭವನ ಅಂತ ಒಂದು ಸಣ್ಣ ಹಾಲ್ನಲ್ಲಿ ನಾವು ಅದನ್ನು ಶುರು ಮಾಡಿದ್ವಿ. ಸೊ ಮೊದಲನೆಯ ಮಾರ್ಗಳಿ ಸಂಗೀತೋತ್ಸವ ಆ ರಾಮಾನುಜ ಭವನದಲ್ಲಿ ನಡೆಯಿತು. 5 ದಿವಸಗಳ ಕಾಲ ಮಾಡೋಣ ಅಂತ ಹೇಳಿಬಿಟ್ಟು ಯುವ ಕಲಾವಿದರಿಗೆ ಆಪರ್ಚುನಿಟಿ ಕೊಟ್ಟು ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಬಹಳ ಚೆನ್ನಾಗಿ ನಡೆಯಿತು. ಏನಂತಂದರೆ, ಅವರ ವಿಶೇಷತೆ ಏನಂತಂದರೆ, ಬರೀ ಸಂಗೀತ ಒಂದೇ ಅಲ್ಲ. ಒಂದು ಏನಂತಂದರೆ, ಅವರ ಉಪಸ್ಥಿತಿ ವಿಭಿನ್ನವಾಗಿದೆ. ಆಮೇಲೆ ಅವರು ಪ್ರಸಾದ ವಿನಿಯೋಗ ಮಾಡಿ ಆ ಸಂಗೀತಕ್ಕೆ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಪೂರಕವನ್ನು ನೀಡಿ ಅದನ್ನು ಮಾರ್ಗಳಿ ಸಂಗೀತೋತ್ಸವ ಅಂತ ಒಂದು ಸಣ್ಣ ಭವನದಲ್ಲಿ ನಡೆಸಿದ್ವಿ. ಅದಾದ ಮೇಲೆ 2013ರಲ್ಲಿ ಇದಾಯಿತು. 2014ರಲ್ಲಿ ಅವರ ದೀಕ್ಷೆ ತಗೊಂಡಿದ್ದು ನಾನು ಹೇಳಿದ ಹಾಗೆ ನವೆಂಬರ್ 25ನೇ ತಾರೀಕು. ನಾವು ನಂಬಲೇ ಅಸಾಧ್ಯವಾದ ರೀತಿಯಲ್ಲಿ ಅವರು ಬೆಂಗಳೂರಿಗೆ 26ನೇ ತಾರೀಕು ಬಂದೊಡನೆಯೇ ನನಗೆ ಹೇಳಿದರು,
ಈ ಮಾರ್ಗಳಿ ಸಂಗೀತೋತ್ಸವ ನಮ್ಮ ಶ್ರೀಮಠದಲ್ಲಿ ಮುಂದುವರಿಬೇಕು ಅಂತ. ನಮಗೆ ಇದೇನಿದು ಮಾರ್ಗಳಿ ಸಂಗೀತ, ನವಂಬರ್ನಲ್ಲಿ ಅವರ ಪಟ್ಟಾಭಿಷೇಕ ಆಗಿದೆ, ಇನ್ನು ಒಂದು ತಿಂಗಳು ಇಲ್ಲ, ತಿರುಪಾವಳಿ ಉಪನ್ಯಾಸಗಳು 15ನೇ ತಾರೀಕು ನಡೀತಾ ಇದೆ, ಬಿಟ್ವೀನ್ 25th ಆ್ಯಂಡ್ 15ನೇ ಡಿಸೆಂಬರ್ ತನಕ ಹೇಗೆ ಅಲ್ಲಿ ಅರೇಂಜ್ ಮಾಡೋದು ಅಂತಂದರೆ, ಇಲ್ಲ ನೀವು ಮಾಡು, ಅದು ನನ್ನ ಇದಿದೆ, ನನಗೊಂದು ಪ್ರೇರಣೆ ಇದೆ, ಅದಾಗುತ್ತೆ ಅಂತಂದರು. ನಿಮಗೆ ನಂಬಲು ಅಸಾಧ್ಯವಾಗಿ ಡಿಸೆಂಬರ್ 2ನೇ ತಾರೀಕಿಂದಲೇ 2ನೇ ಮಾರ್ಗಳಿ ಸಂಗೀತೋತ್ಸವ ಶ್ರೀಮಠದಲ್ಲಿ 5 ದಿವಸಗಳ ಕಾಲ ಬಹಳ ಸಕ್ಸಸ್ಫುಲ್ಲಾಗಿ ನಡೀತು ಅಂತಂದರೆ ಯಾರೂ ನಂಬಲಿಕ್ಕೆ ಅಸಾಧ್ಯವಾದ ಮಾತಾಗಿದೆ. ಸೊ ಅಲ್ಲಿ ಇನ್ಫ್ಯಾಕ್ಟ್ ಮೊದಲೇ ಮಾರ್ಗಳಿ ಸಂಗೀತೋತ್ಸವದಲ್ಲಿ ಎಲ್ಲ ಹಿರಿಯ ವಿದ್ವಾಂಸರಿಗೆ ಕರೆದು ಅವರಿಗೆ ನನ್ನ ಸಂಗೀತ ಕಾರ್ಯಕ್ರಮಗಳನ್ನ ನಡೆಸಿದ್ರು. ಸೊ ಈ ಥರ ಶುರು ಆಯಿತು ಮಾರ್ಗಳಿ ಸಂಗೀತೋತ್ಸವ ಶ್ರೀಮಠದಲ್ಲಿ. ಸೊ ಅವತ್ತಿಂದ ಒಂದು ತಪ್ಪದೇ ಇದು 12ನೇ ಮಾರ್ಗಳಿ ಸಂಗೀತೋತ್ಸವ ಈ ಥರ ಶುರು ಆಯಿತು ಅಂತ ನಾನು ಬ್ಯಾಕ್ಗ್ರೌಂಡ್ ಕೊಡ್ತಾಯಿದ್ದೀನಿ. ಮುಂದಿನ ಪ್ರಶ್ನೆ, ಬೇರೆ ಬೇರೆ ಸಂಗೀತ ಸಂಸ್ಥೆಗಳಲ್ಲಿ ಏರ್ಪಡಿಸುವ ಸಂಗೀತ ಕಾರ್ಯಕ್ರಮದ ರೀತಿಗೂ ನಮ್ಮ ಶ್ರೀಮಠದಲ್ಲಿ ನಡೆಯುವ ಸಂಗೀತ ಕಾರ್ಯಕ್ರಮಗಳ ರೀತಿಯು ವಿಭಿನ್ನವಾಗಿ ನಡೆಯುತ್ತಿದೆ ಅಂತ ಕೆಲವು ಕಲಾವಿದರ ಅಭಿಪ್ರಾಯ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಮಾಮ? ಖಂಡಿತ. ಏನಂತಂದರೆ, ನಾವು ಸುಮಾರು ವರ್ಷಗಳಿಂದ ಸಂಗೀತ ಸಭೆಗಳಲ್ಲಿ ಆಗುತ್ತಾ ಇರೋ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಸುಮಾರು ಪ್ರತಿಷ್ಠಿತ ಸಂಗೀತ ಸಭೆಗಳಿದೆ, ಅಲ್ಲೆಲ್ಲ ಕಾರ್ಯಕ್ರಮಗಳು, ವಾರ್ಷಿಕ ಕಾರ್ಯಕ್ರಮಗಳೆಲ್ಲ ಆಗ್ತಾಯಿದೆ, ಅದನ್ನೆಲ್ಲ ನೋಡ್ತಾ ಬಂದಿದ್ದೀವಿ. ಆದರೆ ಶ್ರೀಮಠದಲ್ಲಿ ಸ್ವಾಮಿಗಳು ನಡೆಸೋ ರೀತಿಯೇ ಬೇರೆ. ಒಂದೇನಂತಂದರೆ, ಒಂದು ಬಹಳ ವಿಭಿನ್ನತೆ ಏನು ಅಂತಂದರೆ ಅವರ ದಿವ್ಯ ಉಪಸ್ಥಿತಿ ಮತ್ತು ಅವರ ಪೋಷಣೆ ಯಾವ ಥರ ಇದೆ ಅಂತಂದರೆ, ಅವರು ಸಂಗೀತಗಾರರಿಗೆ ಕೊಡುವ ಪ್ರಾಮುಖ್ಯತೆ, ಆಮೇಲೆ ಕಿರಿಯರಾಗಲಿ ಹಿರಿಯರಾಗಲಿ ಅವರನ್ನು ಸಂಗೀತದ ಕಾರ್ಯಕ್ರಮಗಳಲ್ಲಿ ನೋಡಿಕೊಳ್ಳುವ ರೀತಿ, ಮತ್ತು ನಾನು ಹೇಳಿದಾಗಲೇ ಅವರ ದಿವ್ಯ ಸಂಸ್ಥಿತಿ ಅವ್ರದ್ದು ಏನಂತಂದರೆ, ಯಾರು ಕಿರಿಯರಾಗಲಿ ಹಿರಿಯರಾಗಲಿ ಪೂರ್ತಿ ಸಂಗೀತವನ್ನು ಕೇಳುವ ಅವರ ಒಂದು ರೀತಿ ಇದೆಯಲ್ಲ, ಅದು ಎಲ್ಲರಿಗೂ ಬಹಳ ಪ್ರಶಂಸನೀಯವಾಗಿದೆ. ಸೊ ಎಲ್ಲರಿಗೂ ಆಶ್ಚರ್ಯಕರವಾಗಿದೆ. ಆಮೇಲೆ ಇನ್ನೊಂದೇನಂತಂದರೆ, ಅವರು ಸಂಗೀತ ಕಾರ್ಯಕ್ರಮಗಳಾದ ಮೇಲೆ ಅವರ ಆಶೀರ್ವಚನ ಏನು ಅಂತಂದರೆ, ನಮ್ಮ ಬೆಂಗಳೂರಿನಲ್ಲೇ ಬಹಳ ಪ್ರಖ್ಯಾತವಾಗಿಬಿಟ್ಟಿದೆ ಅದು. ಪ್ರತಿಯೊಂದು ಸಂಗೀತ ಸಂಸ್ಥೆಗಳನ್ನು ಅವರು ಹೋಗಿ ಅಟೆಂಡ್ ಮಾಡ್ತಾ ಇದ್ದಾರೆ, ಬ್ಲೆಸ್ ಮಾಡ್ತಾ ಇದ್ದಾರೆ. ಅವರ ಕೊನೆಯಲ್ಲಿ ಅವರು ಕೊಡೋ ಆಶೀರ್ವಚನ ಎಲ್ಲರಿಗೂ ಬಹಳ ವಿಶೇಷವಾಗಿದೆ ಅಂತಲೇ ಹೇಳಬೇಕು. ಮತ್ತು ಇದು ನರಸಿಂಹರ ದಿವ್ಯ ಸನ್ನಿಧಿ. ಸೊ ಆದ್ದರಿಂದ ನಮ್ಮ ಮಠದಲ್ಲಿ ಈ ಥರ ಡಿವಿನಿಟಿ ಒಂದು ಬ್ಯಾಕ್ಗ್ರೌಂಡ್ನಲ್ಲಿ ನಡೀತಾ ಇರೋದು ತುಂಬ ವಿಭಿನ್ನ ರೀತಿಯಲ್ಲಿ ನಡೆಯುತ್ತಾ ಇದೆ ಅಂತ ಹೇಳ್ಬೋದು. ಮತ್ತು ನಾನು ಹಾಗೆ ಹೇಳ್ದಂಗೆ ಪ್ರಸಾದ ವಿನಿಯೋಗ, ಸಂಗೀತ ಕಾರ್ಯಕ್ರಮಗಳು ಆದಮೇಲೆ ಪ್ರತಿಯೊಬ್ಬರಿಗೂ ಪ್ರಸಾದ ವಿನಿಯೋಗ ಆಗೋದು, ಅದೆಲ್ಲ ಈ ರೀತಿಗಳೆಲ್ಲ ಯಾವ ಸಂಗೀತ ಸಂಸ್ಥೆಗಳಲ್ಲೂ ನಡೆಯುತ್ತಾ ಇಲ್ಲ. ಮತ್ತು ಅವರ ಮಹಾಪೋಷಣೆ, ಸಂಗೀತದ ಮಹಾಪೋಷಣೆ ಎಲ್ಲರ ಮನಸ್ಸಿನಲ್ಲೂ ಮನದಟ್ಟಾಗಿದೆ. ಈ ಟೈಮ್ನಲ್ಲಿ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಅವರು ಸ್ವಾಮಿಗಳಾದಾಗ ಅವರಿಗೆ ಒಂದು ಗುರುವಂದನಾ ಕಾರ್ಯಕ್ರಮ ನಡೀತು. ಸುಮಾರು 36 ಸಂಗೀತ ಸಂಸ್ಥೆಗಳು ಸೇರಿ ಗಾಯನ ಸಮಾಜದಲ್ಲಿ ಅವರನ್ನು ಸನ್ಮಾನಿಸಿದರು ಅವರು ಶ್ರೀಮಠ ಇದು ಮಾಡಿದಾಗ. ಸೊ ಅದರಲ್ಲೇ ನಮಗೆ ಗೊತ್ತಾಯಿತು ಅವರ ಪ್ರಭಾವ ಶಾಸ್ತ್ರೀಯ ಸಂಗೀತದ ಮೇಲೆ ಎಷ್ಟು ಪ್ರಮುಖವಾಗಿದೆ ಅನ್ನೋದು ನಮಗೆ ಗೊತ್ತಾಯಿತು. ಸೊ ಆದ್ದರಿಂದ ಅವರ ಉಪಸ್ಥಿತಿಯೇ ಒಂದು ವಿಶೇಷವಾದ ವಿಭಿನ್ನತೆ ಅಂತ ನಾನು ಹೇಳ್ಬೋದು. ಸೊ ಈ ಥರ ಒಂದು ಡಿವೈನ್ ಅಟ್ಮಾಸ್ಫಿಯರ್ನಲ್ಲಿ ಅದು ನಾವು ಮೊದಲೇ ಹೇಳಿದಾಗೆ ಮನೆಯಂಗಳದ ಸಂಗೀತ ಅಕ್ಷಯ ಲೋಕ ಅಂತ ನಡೀತಾ ಇತ್ತು. ಅದರಲ್ಲಿ ಆದಂಗೆ ಇಲ್ಲಿ ಕೂಡ ಶ್ರೀಮಠದಲ್ಲಿ ಕೂಡ ಪ್ರೇಕ್ಷಕರಿಗೂ ಹಾಗೂ ಕಲಾವಿದರಿಗೂ ಒಂದು ಸಂಬಂಧವನ್ನು, ಡಿವೈನ್ ಸಂಬಂಧವನ್ನು ಕಲ್ಪಿಸಿ ನಡೆಸುತ್ತಿರುವುದು ಪ್ರತಿಯೊಬ್ಬ ಕಲಾವಿದರು, ಹಿರಿಯರಾಗಲಿ ಕಿರಿಯರಾಗಲಿ
ಪ್ರತಿಯೊಬ್ಬ ಕಲಾವಿದರಿಗೂ ಒಂದು ವಿಶೇಷತೆ ಅಂತ ಅನಿಸಿದೆ. ಸೊ ಹೀಗೆ ಒಂದು ಸಂಗೀತ ಸಭೆಯಲ್ಲಿ ನಡೆಯುವ ಸಂಗೀತ ಕಾರ್ಯಕ್ರಮಗಳಿಗೂ ನಮ್ಮ ಶ್ರೀಮಠದಲ್ಲಿ ಕಾರ್ಯಕ್ರಮಗಳಿಗೂ ಬಹಳ ವಿಭಿನ್ನತೆ ಇದೆ. ಅದಕ್ಕೆ ಮುಖ್ಯ ಕಾರಣ ಅವರ ಉಪಸ್ಥಿತಿ, ದೈವ ಸನ್ನಿಧಿ ಹಾಗೂ ಅವರು ಕಲಾವಿದರನ್ನು ನೋಡಿಕೊಳ್ಳುವ ರೀತಿ, ಆತ್ಮೀಯತೆ. ಸೊ ಅದರಿಂದ ತುಂಬ ಆತ್ಮೀಯವಾಗಿರೋಂಥ ವಿಭಿನ್ನತೆ ಈ ಥರ ಹೇಳ್ಬೋದು ಅಂತ ಅನ್ಕೋತೀನಿ. ಮುಂದಿನ ಪ್ರಶ್ನೆ, ಈ ಹಿಂದೆ ಸಂಗೀತೋತ್ಸವದಲ್ಲಿ ಪಾಲ್ಗೊಂಡ ಕಲಾವಿದರ ಅನಿಸಿಕೆ, ಅಭಿಪ್ರಾಯಗಳು ಏನಾದರೂ ಉಂಟಾ? ಖಂಡಿತ. ಯಾಕೆಂತಂದರೆ ನಾವು ಸುಮಾರು ಬಹಳ ಪ್ರಮುಖವಾದ ವಿದ್ವಾಂಸರು, ಅವರಿಗೆ ಸ್ವಾಮಿಗಳಿಗೆ ತುಂಬ ಪರಿಚಿತರು ಹಾಗೂ ಇದಾಗಿದ್ದ ಸಂಗೀತ ಕಲಾವಿದ ಆರ್ ಕೆ ಶ್ರೀಕಂಠನ್ ಅವರಿಂದ ಹಿಡಿದು ಸುಮಾರು 15 ವರ್ಷದ ಕಲಾವಿದರು ಕೂಡ ಇಲ್ಲಿ ನಡೆಸಿದ್ದಾರೆ. ಸುಮಾರು 12 ವರ್ಷದಲ್ಲಿ 5 ದಿನಗಳ ಸಂಗೀತ ಅಂತಂದರೆ ಸುಮಾರು 60 ಜನ ಕಲಾವಿದರು ಭಾಗವಹಿಸಿದ್ದಾರೆ. ಅದರಲ್ಲಿ ಆರ್ ಕೆ ಶ್ರೀಕಂಠನ್ ಅವರಾಗಲಿ, ಎಮ್ ಎಸ್ ಶೀಲಾ ಅವರಾಗಲಿ, ಸತ್ಯವತಿ ಅವರಾಗಲಿ, ಆ ಸ್ಟೇಜ್ನಿಂದ ಹಿಡಿದು ಚಿಕ್ಕ ಚಿಕ್ಕ ಕಲಾವಿದರು, ಪ್ರತಿಭಾವಂತ ಯುವಕರು ಕಲಾವಿದರು ಬಂದು ಇಲ್ಲಿ ಹಾಡಲು ಅಪೇಕ್ಷೆ ಮಾಡಿದ್ದಾರೆ. ಇದರಲ್ಲಿ ಒಂದು ಹೇಳಬೇಕು ಅಂತಂದರೆ, ಒಂದು ನಿದರ್ಶನ ಹೇಳಬೇಕು ಅಂದರೆ, ಶ್ರೀಕಂಠನ್ ಅವರು ಒಂದ್ಸಲಿ ಸಭಾಭವನದಲ್ಲಿ ಹಿಂದೆ ಹಾಡಿದಾಗ ಸ್ವಾಮಿಗಳು ಅವ್ರನ್ನ ಕೇಳಿದರು, ನೀವು ತುಂಬ ದೊಡ್ಡ ವಿದ್ವಾಂಸರು, ನೀವು ಇಷ್ಟು ಚಿಕ್ಕ ಸಂಸ್ಥೆ, ಒಂದು ಸಣ್ಣ ಭವನದಲ್ಲಿ ಹಾಡೋಕ್ಕೆ ಬರ್ತಾ ಇದ್ದೀರಲ್ಲ ಅಂತಂದರೆ ಅವರು ಹೇಳಿದ್ರು, ನೀವಿರ್ತೀರ ಅಲ್ವಾ, ನೀವಿದ್ದರೆ ಸಾಕು, ನನಗೆ ಅದೇ ಸಾಕು, ನಾನು ಹಾಡ್ತೀನಿ ಅನ್ನೋ ಭಾವನೆ ವ್ಯಕ್ತಪಡಿಸಿದ್ದ ಎಕ್ಸಾಂಪಲೇ ನಮಗೆ ಕಲಾವಿದರ ಪ್ರತಿಕ್ರಿಯೆ ನಮಗೆ ಅರ್ಥ ಆಗುತ್ತೆ. ಸೊ ಅವರ ದಿವ್ಯ ಉಪಸ್ಥಿತಿನೇ ಒಂದು ವಿಶೇಷತೆ, ಅವರ ಆಶೀರ್ವಚನವೇ ಒಂದು ವಿಭಿನ್ನತೆ. ಸೊ ಇವೆರಡನ್ನೂ ಪ್ರತಿಯೊಬ್ಬ ಕಲಾವಿದರು ಅನುಭವಿಸಿದ್ದಾರೆ, ಬಹಳ ಸಂತೋಷದಿಂದ ಅನುಭವಿಸಿದ್ದಾರೆ. ಸೊ ಇದರಿಂದ ಈ ಕಲಾವಿದರ ಅನುಭವಗಳು ಅವರ ದಿವ್ಯ ಉಪಸ್ಥಿತಿಯಿಂದ ನಮಗೆ ಗೊತ್ತಾಗುತ್ತೆ. ಸೊ ಅದರಿಂದ ಅದರ ವಿಚಾರ ನಾವು ಹೇಳೋ ಅವಶ್ಯಕತೆನೇ ಇಲ್ಲ ಅಂದ್ಕೋತೀನಿ. ಈ ಸಂಗೀತೋತ್ಸವದ ಪ್ರಚಾರಗಳು ಯಾವ ರೀತಿಯಲ್ಲಿ ನಡೀತಾ ಇದೆ? ಮೊದಲು ಸ್ವಾಮಿಗಳು ಮಠಕ್ಕೆ ಬಂದಾಗ ಮೊದಲು ನಾವು ಸುಮಾರು ನಮ್ಮ ಹಳೆ ಟ್ರೆಡಿಷ್ನಲ್ ವೇನಲ್ಲಿ ಪ್ಯಾಂಫ್ಲೆಟ್ಸ್ ಎಲ್ಲ ಮಾಡಿ ಅದನ್ನು ನ್ಯೂಸ್ ಪೇಪರ್ಗಳಲ್ಲಿ ಎಲ್ಲ ಮಲ್ಲೇಶ್ವರದಲ್ಲಿ, ರಾಜಾಜಿನಗರದಲ್ಲಿ ಅದೆಲ್ಲ ಹಂಚಿ ಮಾಡ್ತಾಯಿದ್ವಿ. ಯಾಕೆ ಅಂತಂದರೆ ಅವಾಗ ಸೋಷಿಯಲ್ ಮೀಡಿಯಾ ಅಷ್ಟು ಪಾಪ್ಯುಲರ್ ಆಗಿರಲಿಲ್ಲ. ಸೊ ಅಲ್ಲಿಂದ ಶುರು ಆಯಿತು. ಆದರೆ ನಾವು ಇನ್ನೊಂದು ಹೇಳಬೇಕು, ನಮ್ಮ ಸ್ವಾಮಿಗಳು ಬಹಳ ಕಾಂಟೆಂಪ್ರರಿ ಪರ್ಸನ್ನು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅವರ ಧಾರ್ಮಿಕ ವಿಷಯಗಳಲ್ಲಿ ಅವರು ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ, ಅವರ ಸಾಮಾಜಿಕ ಸೇವೆಗಳಲ್ಲಿ ಅವರು ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಅದೇ ಥರ ಕಲಾ ಪೋಷಣೆಯಲ್ಲಿ ಕೂಡ ಅವರು ಒಂಚೂರು ಕಾಂಪ್ರಮೈಸ್ ಮಾಡಿಕೊಳ್ಳದೆ ಅವರು ತುಂಬ ಕಾಂಟೆಂಪ್ರರಿಯಾಗಿ ನಮ್ಮ ಯಾವ ಥರ ಡೆವಲಪ್ ಆಗ್ತಾ ಇದೆ ಪ್ರಚಾರದ ರೀತಿ ಅಂತ ಅದನ್ನು ನೋಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಕೆಲವು ನಿದರ್ಶನಗಳನ್ನ ಕೊಡ್ಬೋದು. ಸೊ 2014ಇಂದ ಸುಮಾರು 2017 ತನಕ ನಾವು ಈ ಥರ ಟ್ರೆಡಿಷ್ನಲ್ ಪ್ರಚಾರದಿಂದ ಮಾಡಿದ್ವಿ. ಇನ್ವಿಟೇಷನ್ಗಳು ಮಾಡೋದು, ಅದನ್ನು ಹಂಚೋದು, ಆಮೇಲೆ ಪೋಸ್ಟ್ಗಳು ಮಾಡೋದು, ಒಂದು 300-400 ಇನ್ವಿಟೇಷನ್ಗಳು ಪೋಸ್ಟ್ ಮಾಡೋದು, ಆಮೇಲೆ ಪ್ಯಾಂಫ್ಲೆಟ್ಸ್ ಮಾಡಿ ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಮಾಡಿ ನ್ಯೂಸ್ ಪೇಪರ್ಗಳ ಜೊತೆ ಕೆಲವು ಈ ಮಲ್ಲೇಶ್ವರ, ರಾಜಾಜಿನಗರ, ಶೇಷಾದ್ರಿಪುರ ಇದಕ್ಕೆಲ್ಲ ಹಂಚೋದು, ಈ ಥರ ಮಾಡ್ಕೊಂಡು ಬಂದ್ವಿ. ಆದರೆ ಈ ಕೋವಿಡ್ ಟೈಮ್ನಲ್ಲಿ ನಮಗೆ 1 ವರ್ಷ ಇದು ಮಾರ್ಗಳಿ ಸಂಗೀತೋತ್ಸವ ಆಗಲಿಲ್ಲ. ಆ ಟೈಮ್ನಲ್ಲಿ ಕರೆಕ್ಟಾಗಿ ನಾವು ಯಾಕೆ ಆನ್ಲೈನ್ನಲ್ಲಿ ಪ್ರಚಾರ ಮಾಡಬಾರ್ದು ಅಂತ ಅವ್ರಿಗೆ ಮನಸ್ಸಿಗೆ ಬಂತು. ಇದು ಈ ಥರ ಮಠಾಧಿಪತಿಗಳಿಗೆ ಆ ಥರ ಐಡಿಯಾಸ್ ಬರೋದು ತುಂಬ ವಿರಳ. ಸೊ ಇವ್ರು ಎಷ್ಟು ಕಾಂಟೆಂಪ್ರರಿ ಅಂತಂದರೆ, ಮಾರ್ಗಳಿ ಸಂಗೀತೋತ್ಸವ ಡೈರೆಕ್ಟಾಗಿ ಸ್ಟೇಜ್ ಅಂತ ಮಾಡೋಂಥ ಒಂದು ಕಾರ್ಯಕ್ರಮ. ಆದರೆ ಆ ವರ್ಷ ಆಗಲಿಲ್ಲ ಅಂತ ಹೇಳಿಬಿಟ್ಟು ಆನ್ಲೈನ್ನಲ್ಲಿ ಕೆಲವು ಸಂಗೀತ ಕಾರ್ಯಕ್ರಮ, ವಿಶೇಷವಾದ ಸಂಗೀತ ಕಾರ್ಯಕ್ರಮನ ನಡೆಸಿದ್ರು.
ಆದರೆ ಏನಂತಂದರೆ ಎರಡು ಉದಾಹರಣೆ ಕೊಡಬೇಕು. ರಾಗದರ್ಶನ ಅಂತ ಒಂದು ಕಾರ್ಯಕ್ರಮ ನಡೆಸಿದ್ರು. ಈ ಯುವ ಕಲಾವಿದರು, ಬಹಳ ಪ್ರತಿಭಾವಂತ ಯುವ ಕಲಾವಿದರನ್ನು ಅವ್ರನ್ನ ಆರಿಸಿ 14 ರಾಗಗಳ ಬಗ್ಗೆ ಅವರ ಪ್ರತಿಯೊಬ್ಬರು ಒಂದೊಂದು ರಾಗ ತಗೊಂಡು ಅದರ ರಾಗದ ಪರಿಚಯ ಮಾಡಿ, ಅದರ ಹಿನ್ನೆಲೆ ಹೇಳಿ, ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿ, ಆಮೇಲೆ ಅದರದ್ದೇ ಆದ ಒಂದು ವಿಶೇಷವಾದ ಕೃತಿಯನ್ನು ಹಾಡಿ, ಇದು ಬಹಳ ಪ್ರಪಂಚದಲ್ಲೇ ಯಾರೂ ಮಾಡಿಲ್ಲ ಅಂತ ನಾವು ಹೇಳ್ಬೋದು. ಯಾಕೆಂತಂದರೆ ಈ ಥರ ಸಂಗೀತ ಅವ್ರಿಗೆ ಒಂಥರ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅವರ ಬ್ರೈನ್ ಅನ್ನೋದು ಒಂಥರ 3 ಶಿಫ್ಟ್ ಫ್ಯಾಕ್ಟ್ರಿ ಅಂತ. ಈ ಥರ ಅವರಿಗೆ ಹೊಸ ಹೊಸ ಐಡಿಯಾಗಳು ಬರ್ತಾನೇ ಇರುತ್ತೆ. ಸೊ ಆ ರಾಗದರ್ಶನ ಒಂದು ಇದಕ್ಕೆ ನಿದರ್ಶನ. ಆ ಸಂಗೀತ ಪೋಷಣೆ ಹಾಗೆ ಕಂಟಿನ್ಯೂ ಆಯಿತು. ಆಮೇಲೆ ಅದು ಮುಗೀತಿದ್ದಂಗೆ 5 ಜನ ವಾಗ್ಗೇಯಕಾರರನ್ನ ಆರಿಸಿ ಅದನ್ನು ಯುವ ಕಲಾವಿದರಿಂದ ಆ ವಾಗ್ಗೇಯಕಾರರು ಹೇಗೆ ಸಂಗೀತ ಪೋಷಣೆ ಮಾಡಿದ್ರು, ಅದನ್ನು ಎಕ್ಸ್ಪೆರಿಮೆಂಟ್ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಥರ ಮಾಡಿ ಆ ಥರ ಮಾಡಿದ್ರು. ಇದು ತುಂಬ ಸಕ್ಸಸ್ಫುಲ್ ಆಯಿತು. ಆಗ ಅವ್ರಿಗೆ ಅನ್ನಿಸ್ತು, ಇವಾಗ ಈ ಮೀಡಿಯಾ ಕಮ್ಯುನಿಕೇಷನ್ ಈ ಇಂಟರ್ನೆಟ್ ಮಾಧ್ಯಮ, ಇದರಲ್ಲಿ ನಾವು ಯಾಕೆ ಪ್ರಚಾರ ಮಾಡಬಾರ್ದು ಅಂತ. ಸೊ ಅಷ್ಟೊತ್ತಿಗೆ ನಮಗೆ ಸೋಷಿಯಲ್ ಮೀಡಿಯಾ ಕೂಡ ಪಾಪ್ಯುಲರ್ ಆಗೋಕ್ಕೆ ಶುರು ಆಯಿತು. ಫೇಸ್ಬುಕ್ಕು, ವಾಟ್ಸಪ್ಪು ಎಲ್ಲ ಶುರು ಆಯಿತು. ಸೊ ಇವರು ನಮ್ಮ ಶ್ರೀಮಠದಲ್ಲಿ ಕೆಲವರು ವಿಶೇಷವಾದ ವ್ಯಕ್ತಿಗಳು ನಮಗೆ ಪರಿಚಿತರಾದರು. ಅದರಲ್ಲಿ ನಾವು ಮುಖ್ಯವಾಗಿ ಹೇಳಬೇಕು ಅಂತಂದರೆ, ನಮ್ಮ ಕಲಿಯನ್ ಅವರು ನಮ್ಮ ಶ್ರೀಮಠಕ್ಕೆ ಬಂದು ಅವರ ಡಿಜಿಟಲ್ ಮೀಡಿಯಾ ಎಕ್ಸ್ಪೀರಿಯನ್ಸ್ನ ನಮಗಳಿಗೆಲ್ಲ ಶೇರ್ ಮಾಡಿ, ಅಲ್ಲಿಂದ ನಾವು ಹಿಂದಿರುಗಿ ನೋಡೇ ಇಲ್ಲ. ಈಗ ಎಷ್ಟು ಮಟ್ಟಿಗೆ ನಾವು ಸಂಗೀತದ ಪ್ರಚಾರ, ಪ್ರತಿಯೊಂದು ಕಾರ್ಯಕ್ರಮಗಳ ಪ್ರಚಾರ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಅಗ್ರೆಸಿವ್ ಆಗ್ತಾಯಿದೆ ಅಂತಂದರೆ, ಸುಮಾರು 10,000 15,000 ಜನಕ್ಕೆ ಒಂದು ನಿಮಿಷದಲ್ಲಿ ತಲುಪಿಸುವಂಥ ರೀತಿ ಆಗ್ತಾಯಿದೆ. ಆಮೇಲೆ ಈ ಫ್ಲೈಯರ್ಸ್ ಮಾಡ್ತೀವಿ ನಾವು. ಹಿಂದೆ ಎಲ್ಲ ನಾವು ಕನ್ವೆನ್ಷನಲ್ ಪ್ಯಾಂಫ್ಲೆಟ್ಸ್ ಥರ ಮಾಡ್ತಾಯಿದ್ವಿ. ಇವಾಗ ನಾವು ಪ್ರತಿಯೊಂದು ಕಾರ್ಯಕ್ರಮಗಳಿಗೂ, ಒಂದೊಂದು ಕಚೇರಿಗಳಿಗೂ ಫ್ಲೈಯರ್ಸ್ ಅಂತ ಮಾಡಿ, ಅದನ್ನು ವಿಭಿನ್ನ ಬಹಳ ವಿಶೇಷ ರೀತಿಯಲ್ಲಿ ಅದನ್ನು ಡಿಸೈನ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾಗೆ ಕಳಿಸ್ತಾ ಇರೋದು ತುಂಬ ಕಲಾವಿದರಿಗೆ ತುಂಬ ಇದು ಸಂತೋಷವಾಗ್ತಾ ಇದೆ. ಈ ಶ್ರೀಮಠದಲ್ಲಿ ಇಂಥ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಸೊ ಈ ಥರ ನಾವು ಈ ಪ್ರೆಸೆಂಟ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅದನ್ನು ಮಾಡ್ಬೋದು ಅನ್ನೋದು ಸ್ವಾಮಿಗಳಿಗೆ ಐಡಿಯಾ ಬಂದಿದ್ದೆ ನಮಗೆ ಭಾಳ ಆಶ್ಚರ್ಯ ಮತ್ತು ಸಂತೋಷವಾದ ರೀತಿ. ಸೊ ಇವಾಗ ಪ್ರಪಂಚದಾದ್ಯಂತ ಜನರು ನಮ್ಮ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದಾರೆ. ಈಗ ಸುಮಾರು 2 ವರ್ಷ 3 ವರ್ಷಗಳಿಂದ ನಾವು ಕಾರ್ಯಕ್ರಮಗಳನ್ನು ಲೈವ್ ಬೇರೆ ಮಾಡ್ತಾಯಿದ್ದೀವಿ. ಸೊ ಲೈವ್ ಮಾಡ್ತಾ ಇರೋದ್ರಿಂದ ಸ್ವಾಮಿಗಳ ಭಕ್ತರು ಪ್ರಪಂಚದಾದ್ಯಂತ ಇದ್ದಾರೆ. ಸೊ ಅವರುಗಳೆಲ್ಲ ಕಚೇರಿ ಕಾರ್ಯಕ್ರಮ ಆಗ್ತಾ ಇರಬೇಕಾದ್ರೆ ಲೈವ್ ಆಗಿ ನೋಡೋ ಅಂಥ ಸದವಕಾಶ ಬೇರೆ ಬಂದಿರೋದ್ರಿಂದ, ಸೊ ಈ ರೀತಿ ಪ್ರಚಾರ ಆಗಿ ಬಹಳ ಚೆನ್ನಾಗಿ ನಡೀತಾ ಇದೆ ನಮ್ಮ ಕಾರ್ಯಕ್ರಮಗಳು. ಸೊ ಸಂಗೀತ ಪೋಷಕರ ಸಹಾಯ ಹಸ್ತ ನಿರೀಕ್ಷಿತ ಮಟ್ಟದಲ್ಲಿ ನಡೀತಾ ಇದೆಯಾ ಅಥವಾ ಸಿಗ್ತಾ ಇದೆಯಾ? ಇದಕ್ಕೆ ಮತ್ತೆ ಒಂದು ಕೊಡಬೇಕು, ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ನಮ್ಮ ಸ್ವಾಮಿಗಳ ಕರಿಷ್ಮಾ, ಅವರು ನಡೆದು ಬಂದಂಥ ರೀತಿ, ಅವ್ರು ಹೇಗೆ ಅಂತಂದರೆ, ಚಿಕ್ಕ ಮಗುವಿಂದ ಹಿಡಿದು 90 ವರ್ಷದ ಮುದುಕರ ತನಕ ಒಂಥರ ಈಸ್ ಎನ್ ಅಫೆಕ್ಷನೇಟ್ ಫ್ರೆಂಡ್ ಅಂತ ಹೇಳಬೇಕು. ಸೊ ಹೇಗೆ ಅಂತಂದರೆ ಅಷ್ಟು ಒಂಥರ, ಏಕೆ ಅಂತಂದರೆ ಏನು ಅಪೇಕ್ಷೆ ಇಲ್ಲದೆ ಟಾಕಿಂಗ್ ಫ್ರಮ್ ದ ಅದರ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ ಎಲ್ಲರನ್ನೂ ಸ್ಪಂದಿಸಿ ಅವರುಗಳು ಹೇಗೆ ತುಂಬ ಅಟ್ರ್ಯಾಕ್ಟ್ ಮಾಡಿಬಿಟ್ಟಿದ್ದಾರೆ. ಅವರು ಆಕರ್ಷಕ ವ್ಯಕ್ತಿತ್ವ ಅವರು. ಅದೇ ಅವರು ಬಹಳ ಆಕರ್ಷಕ ವ್ಯಕ್ತಿತ್ವ. ಅದರಿಂದ ಅವರಿಗೆ ಹಿಂದೆ ಕೂಡ ಪೂರ್ವಾಶ್ರಮದಲ್ಲಿ ಕೂಡ ಅವರಿಗೆ ಸುಮಾರು ಜನ ಪರಿಚಿತರು. ಅಂದರೆ ಇಂಡಸ್ಟ್ರಿಯಲಿಸ್ಟ್ ಆಗಲಿ, ಸಿನಿಮಾ ಪ್ರಪಂಚದಲ್ಲಾಗಲಿ, ಭಾಳ ಪ್ರತಿಷ್ಠಿತ ವ್ಯಕ್ತಿಗಳು ಅವ್ರಿಗೆ ಪರಿಚಿತರಾಗಿರೋದ್ರಿಂದ ಈಗ ಈ ಸಂಗೀತದ ಪೋಷಣೆ
ಎಲ್ಲರನ್ನೂ ಅಟ್ರ್ಯಾಕ್ಟ್ ಮಾಡಿದೆ. ಹಾಗೆ ಆ ಪ್ರಭಾವಿ ವ್ಯಕ್ತಿಗಳು ಎಷ್ಟೋ ತುಂಬ ಜನ ಸಂಗೀತ ಆಸಕ್ತರಿದ್ದಾರೆ, ಅವರುಗಳೆಲ್ಲ ಮುಂದೆ ಬಂದು, ಆವಾಗೂ ಮಠದ ಕೆಲವರು ಪ್ರಮುಖ ಶಿಷ್ಯರಿದ್ದಾರೆ. ಸೊ ಇವರುಗಳೆಲ್ಲ ಮುಂದೆ ಬಂದು ನಾವು ನಡೆಸ್ತೀವಿ ಅಂತ ಆ ಸ್ವಾಮಿಗಳ ಪ್ರಭಾವ ಆ ಥರ ಅಷ್ಟೊಂದು ಎಫೆಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ಸೊ ಈಗ ಸುಮಾರು 5 ವರ್ಷಗಳಿಂದ ಅಂತೂ ನಮಗೆ ಮಾರ್ಗಳಿ ಸಂಗೀತೋತ್ಸವ ಭಾಳ ಸುಸೂತ್ರವಾಗಿ ನಡೆಯಲು ಪೋಷಕರು ಸಹಾಯ ಮಾಡ್ತಿದ್ದಾರೆ. ಇನ್ನೂ ಮುಂದೆ ಬರ್ತಾನೇ ಇದ್ದಾರೆ. ಇನ್ನೂ ತುಂಬ ಜನ ನಾವುಗಳು ಮಾಡ್ತೀವಿ ಅಂತ ಪೋಷಣೆ ತುಂಬ ಚೆನ್ನಾಗಿ ನಡೀತಾ ಇದೆ. ಅದಕ್ಕೆಲ್ಲ ನಮ್ಮ ಸ್ವಾಮಿಗಳ ಪ್ರಭಾವನೇ ಕಾರಣ ಅಂತ ನಾನು ಖಂಡಿತ ಹೇಳ್ತಾ ಇದ್ದೀನಿ. ಸೊ ಅವ್ರದ್ದು ನಿಜವಾಗ್ಲೂ ಒಂಥರ ವಿಶೇಷವಾದ ರೀತಿಯಲ್ಲಿ ಬರ್ತಾ ಇದೆ. ಮಾರ್ಹಳಿ ಸಂಗೀತೋತ್ಸವಕ್ಕೆ ಸಂಗೀತ ಪ್ರಿಯರನ್ನು ಹೆಚ್ಚಾಗಿ ಆಕರ್ಷಿಸಲು ಏನಾದರೂ ಹೊಸ ಯೋಜನೆ ಮಾಡಿದ್ದೀರಾ? ಇದು ಒಂಥರ ಸ್ವಲ್ಪ ಸಮಸ್ಯೆಯ ವಿಚಾರನೇ. ಯಾಕೆಂತಂದರೆ ನಾವುಗಳೇ ನೋಡ್ತಾ ಇರೋ ಹಾಗೆ ಸುಮಾರು ಸಂಗೀತ ಸಭೆಗಳಿಗೆ ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಈ ಸಂಗೀತ ಕಲಾಸಕ್ತರು ತುಂಬ ರೀತಿಯಲ್ಲೇ ಬರಬೇಕು ಅಂತ ಎಲ್ಲರಿಗೂ ಆಸೆ, ಆದರೆ ತುಂಬ ಕಡಿಮೆ ಜನ ಬರ್ತಾ ಇದ್ದಾರೆ ಎಲ್ಲ ಸಂಗೀತ ಸಭೆಗಳಿಗೂ. ಆದರೆ ಒಂದೇನಂತಂದರೆ ಇಲ್ಲಿ ನಾನು ಮೊದಲೇ ಹೇಳಿದಾಗೆ ಸ್ವಾಮಿಗಳ ಉಪಸ್ಥಿತಿಯಿಂದ ಸುಮಾರು ಅಭಿಮಾನಿಗಳು ಬಂದು ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದೇನಂತಂದರೆ ಅದೇ ನಾನು ಹೇಳಿದಾಗೆ ಇಲ್ಲಿ ನಾ ಇನ್ನೊಂದು ವಿಶೇಷವಾಗಿ ಒಂದು ಮಾಡಿದ್ವಿ. ಏನಂತಂದರೆ ಇವಾಗ 2 ವರ್ಷದಿಂದ ಒಂದು ಲಕ್ಕಿ ಡ್ರಾ ಅಂತ ಮಾಡಿ, ಸಂಗೀತ ಕಚೇರಿ ಆದಮೇಲೆ ನಾವು ಒಂದು ಲಕ್ಕಿ ಡ್ರಾ ಥರ ಮಾಡಿ ಯಾರು ವಿನ್ ಆಗ್ತಾರೋ ಅವರುಗಳಿಗೆ ಒಂದು ವಿಶೇಷವಾದ ಬಹುಮಾನ ಕೊಡ್ತೀವಿ ಅಂತ ಒಂದು ಹೇಳ್ತಾ ಇದ್ದೀವಿ. ಅದರಿಂದಲೂ ಕೆಲವರು ಆಕರ್ಷಿತರಾಗ್ತಾರೆ. ಸೊ ಹೀಗೆ ನಾವು ವಿವಿಧವಾದ ರೀತಿ ಪ್ರಸಾದ ವಿನಿಯೋಗ ಆಗಲಿ, ಸ್ವಾಮಿಗಳ ದಿವ್ಯ ಉಪಸ್ಥಿತಿ ಆಗಲಿ, ಅಥವಾ ಸಂಗೀತ ಕಲಾವಿದರ ಆಯ್ಕೆ ಆಗಲಿ, ಸೊ ಈ ರೀತಿ ಸ್ವಲ್ಪ ಆದಷ್ಟು ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಬಟ್ ಏನಂತಂದರೆ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಮಾರ್ಗಳಿ ಸಂಗೀತೋತ್ಸವ ಇದುವರೆಗೂ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾಯಿದೆ. ಖಂಡಿತ ಪ್ರೇಕ್ಷಕರು ಬರ್ತಾಯಿದ್ದಾರೆ. ಆ್ಯಂಡ್ ಇನ್ನು ಮುಂದೆ ಇನ್ನೂ ಜಾಸ್ತಿ ಆಗ್ತಾಯಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಸ್ವಾಮಿಗಳು ಇನ್ನೊಂದು ವಿಶೇಷವಾದ ಕಾರ್ಯಕ್ರಮ ಶುರು ಮಾಡಿದ್ರು. ನಮ್ಮ ಶ್ರೀಮಠದಲ್ಲಿ ಶ್ರೀನಿವಾಸರ ಮುಂದೆ ಪ್ರತಿ ಶುಕ್ರವಾರ ಏಕಾಂತ ಸಂಗೀತ ಸೇವೆ ಅಂತ ನಡೀತಾ ಇದೆ. ಶ್ರೀನಿವಾಸರಿಗೆ ಆರತಿ ಆಗ್ತಾಯಿದೆ. ಅಲ್ಲಿಂದ ಅದು ಜನರಿಗೆ ತುಂಬ ಆಕರ್ಷಣೆ ಕೊಟ್ಟಿದೆ. ಅಲ್ಲಿಗೆ ಬರ್ತಾಯಿದ್ದಾರೆ. ಸೊ ನಮ್ಮ ಇನ್ನೊಂದು ಏನಂತಂದರೆ ನಮ್ಮ ಕೆಳಗಡೆ ಧಾರ್ಮಿಕ ಇದರಲ್ಲಿ ಕಾರ್ಯಕ್ರಮಗಳಲ್ಲಿ ಈ ಗೋಷ್ಠಿ ಅವರೆಲ್ಲ ಇದ್ದಾರೆ. ಸೊ ಅವರುಗಳು ಹೀಗೆ ಒಬ್ಬರಿಂದ ಒಬ್ಬರಿಗೆ ಆಗಿ ಸುಮಾರು ಸಮಾಧಾನ ರೀತಿಯಲ್ಲಿ ಪ್ರೇಕ್ಷಕರು ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಇದು ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಖಂಡಿತ. ಸೊ ಅದಕ್ಕೂ ಸ್ವಾಮಿಗಳ ದಿವ್ಯ ಉಪಸ್ಥಿತಿನೇ ಕಾರಣ. ಹಾಗೂ ಇಲ್ಲಿ ನಾವು ನಡ್ಸ್ಕೊಂಡು ಬರ್ತಾ ಇರೋ ರೀತಿ ಇದು ಪ್ರೇಕ್ಷಕರು ಬಂದು ಏನೋ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಖಂಡಿತ ಚೆನ್ನಾಗಿ ನಡೀತಾ ಇದೆ. ಯಾವ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮಗಳನ್ನು ಇಲ್ಲಿ ಏರ್ಪಡಿಸಲಾಗುತ್ತೆ? ಸೊ ಸ್ವಾಮಿಗಳಿಗೆ ಸಂಗೀತ ಅಂತಂದ್ರೇ ತುಂಬ ಇಷ್ಟ. ಆದ್ದರಿಂದ ಯಾವಾಗ ಸಂದರ್ಭ ಅವರೇ ಕ್ರಿಯೇಟ್ ಮಾಡಿ ಸಂಗೀತ ಕಾರ್ಯಕ್ರಮಗಳನ್ನ ನಡೆಸಿ ಬರ್ತಾಯಿದ್ರು. ಇವಾಗ ಒಂದು ವರ್ಷದಲ್ಲಿ ನಾವು ಕೆಲವು ರೀತಿ ಸಂಗೀತಗಳು ನಡೆಸ್ತಾ ಇದ್ದೀವಿ. ಒಂದೇನಂತಂದರೆ ಮಠದ ದೈವ ಲಕ್ಷ್ಮೀ ನರಸಿಂಹ, ಪ್ರತಿ ತಿಂಗಳು ಲಕ್ಷ್ಮೀ ನರಸಿಂಹನ ಸ್ವಾತಿ ನಕ್ಷತ್ರದ ದಿವಸ ನಾವು ಸ್ವಾತಿ ಸಂಗೀತೋತ್ಸವ ಅಂತ ಶುರು ಮಾಡ್ತಾಯಿದ್ವಿ. ಅಲ್ಲಿ ಒಂದು ಯುವ ಕಲಾವಿದರಿಗೆ ಅಥವಾ ಯಾರಿಗಾದರೂ ಅಲ್ಲೊಂದು ಕಾರ್ಯಕ್ರಮವನ್ನು ನೀಡಿ ಅಲ್ಲಿ ದೇವರ ಸನ್ನಿಧಿನಲ್ಲಿ ಅದೊಂದು ನಡೀತಾ ಇದೆ. ಆಮೇಲೆ ರಾಮೋತ್ಸವದಲ್ಲಿ ಒಂದು ಸಂಗೀತ ಸಭೆಯೊಡನೆ ಸೇರಿ ಅದನ್ನು ಒಂದು ರಾಮೋತ್ಸವದ ಒಂದು 3 ದಿವಸ ಒಂದು ಸಂಗೀತ ಇದಾಗ್ತಾಯಿದೆ. ಆಮೇಲೆ ಶ್ರೀ ಜಯಂತಿ ನಮಗೆ ವಿಶೇಷವಾದ ಹಬ್ಬ. ಆ ಶ್ರೀ ಜಯಂತಿ ದಿವಸ ಒಂದು ಸಂಗೀತ ಕಾರ್ಯಕ್ರಮ ಇದ್ದೇ ಇರುತ್ತೆ. ಅವತ್ತು ಒಂದು ದೊಡ್ಡ ವಿದ್ವಾಂಸರು ಯಾರಾದರೂ ವಿಶೇಷವಾದ ಸಂಗೀತದ ಕಾರ್ಯಕ್ರಮ ನಡೆಯುತ್ತೆ. ಆಮೇಲೆ ಮಾರ್ಗಳಿ ಸಂಗೀತೋತ್ಸವ 5 ದಿನಗಳ ಕಾಲ ನಡೆಯುತ್ತೆ.
ಸೊ ಮಧ್ಯದಲ್ಲಿ ಇವಾಗ ನಾವು ಶ್ರೀನಿವಾಸರಿಗೆ ಏಕಾಂತ ಸೇವೆ ಅಂತ ಮಾಡಿಕೊಂಡು ನಾವು ಮೊದಲು ಶುರು ಮಾಡಿದ್ದು ಯಾರಾದರೂ ಒಬ್ಬರು 1 ಅವರ್ ಶ್ರೀನಿವಾಸ ಎದುರುಗಡೆ ಪಕ್ವಾದ್ಯವಿಲ್ಲದೆ ರಾಗ ಆಲಾಪನೆ ನೆರವಲ್ಲಿಲ್ಲದೆ ಹಾಡಬೇಕು ಅಂತ ಶುರು ಆಯಿತು. ಆದರೆ ಸ್ವಾಮಿಗಳಿಗೆ ಮತ್ತು ಶ್ರೀನಿವಾಸನಿಗೆ ಪೂರ್ಣ ಪ್ರಮಾಣದ ಕಚೇರಿ ಆಗಬೇಕು ಅಂತ ಹೇಳಿಬಿಟ್ಟು ಈಗ ಸುಮಾರು ಒಂದು 3 ತಿಂಗಳಿಂದ ಪ್ರತಿ ಶುಕ್ರವಾರನೂ 2 ಗಂಟೆಗಳ ಕಾಲ ಸಂಗೀತ ಕಚೇರಿ ಪಕ್ವಾದ್ಯದೊಡನೆ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಸೊ ಹೀಗೆ ವಿಶೇಷ ದಿನಗಳಲ್ಲಿ ಪ್ರತಿ ಶುಕ್ರವಾರ ಮಾರ್ಗಳಿ ಸಂಗೀತೋತ್ಸವ, ಹಾಗೂ ಇನ್ನೊಂದು ಹೇಳಬೇಕು ಅಂತಂದರೆ ಜನವರಿ 1ನೇ ತಾರೀಕು ನಾವು ಸ್ವಾಗತಂ ಕೃಷ್ಣ ಅಂತ ಒಂದು ವಿಶೇಷವಾದ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದು ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಒಂದು ಪೂರ್ಣ ಪ್ರಮಾಣದ ಸಂಗೀತ ಕಚೇರಿ ಆಗಲಿ ಅಥವಾ ಕೃಷ್ಣನ ಬಗ್ಗೆ ಒಂದು ಫೀಚರ್ ಪ್ರೋಗ್ರಾಮ್ ಆಗಲಿ, ಸೊ ಈ ಥರ ಒಂದು ಸುಮಾರು ವರ್ಷಗಳಿಂದ ಅದು ನಡ್ಕೊಂಡ್ಬರ್ತಾ ಇದೆ. ಹೀಗೆ ವಿಭಿನ್ನವಾದ ಕಾರ್ಯಕ್ರಮ. ವೈಕುಂಠ ಏಕಾದಶಿ ನಾನು ಹೇಳೋದು ಮರ್ತ್ಬಿಟ್ಟೆ. ಹೌದು, ವೈಕುಂಠ ಏಕಾದಶಿ ದಿವಸ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ವಿ ಸ್ಟಾರ್ಟೆಡ್ ವಿತ್ ಅರ್ಧ ಗಂಟೆ ಕಾರ್ಯಕ್ರಮ. ಸುಮಾರು 12 ಅಂದರೆ 24 ಆರ್ಟಿಸ್ಟ್ಗಳಿಗೆ ಆಪರ್ಚುನಿಟಿ ಕೊಟ್ಟು ಎಲ್ಲರೂ ಬಂದು ಹಾಡೋ ಥರ ಆಗಿ ಶ್ರೀನಿವಾಸರಿಗೆ ವಿಶೇಷವಾದ ಅಲಂಕಾರಗಳಾಗುತ್ತೆ. ಅವತ್ತು ಮಠದ ಆವರಣದಲ್ಲಿ ಅವನು ಶ್ರೀನಿವಾಸ ಎದುರುಗಡೆ ಅವರು ಸುಮಾರು 12 ಗಂಟೆ ಕಾಲ ಸಂಗೀತ ನಿರಂತರವಾಗಿ ನಡೆಯುತ್ತೆ. ಮಧ್ಯದಲ್ಲಿ ಕೆಲವು ಭಗವದ್ಗೀತೆ ಅಥವಾ ಇದು ಕಾರ್ಯಕ್ರಮಗಳು ಮಧ್ಯದಲ್ಲಿ ಒಂದು ಸೇರಿಸಿ ಅದಕ್ಕೆ ವಿಶೇಷತೆ ಮಾಡ್ತಾ ಇದ್ದಾರೆ. ಸೊ ಹೀಗೆ ಸಂಗೀತ ಕಾರ್ಯಕ್ರಮಗಳು ವಿಭಿನ್ನವಾಗಿ ನಡೀತಾ ಇದೆ. ತುಂಬ ಚೆನ್ನಾಗಿ ಆಗ್ತಾ ಇದೆ. ಸಂಗೀತ ಪೋಷಣೆ ತುಂಬ ಚೆನ್ನಾಗಿ ಆಗ್ತಾ ಇದೆ, ಸೊ ಆ ಥರ ಹೇಳ್ಬೋದು. ಇದುವರೆಗೆ ನಮ್ಮೊಂದಿಗೆ ಶ್ರೀ ರಾಮಾನುಜ ಕಲಾಕ್ಷೇತ್ರದ ಕಾರ್ಯಕ್ರಮಗಳ ಬಗ್ಗೆ ಅಪರೂಪವಾದಂತಹ ವಿಚಾರಗಳನ್ನು ಹಂಚಿಕೊಂಡ ಶ್ರೀಯುತ ಶ್ರೀರಾಮ್ ಮಾಮ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನನ್ನ ಭಾಗ್ಯ ಈ ವಿಚಾರಗಳು ಸ್ವಾಮಿಗಳ ಬಗ್ಗೆ ನಾನು ಸಂಗೀತ ಪೋಷಣೆ ನಡೆಯುತ್ತಿರೋದನ್ನ ಹೇಳಿದ್ದು ನನಗೆ ತುಂಬ ಸಂತೋಷವಾಗಿದೆ. ಸೊ ಇದು ಹೀಗೆ ನಡಿಬೇಕು. ವೀಕ್ಷಕರೇ, ಮಾರ್ಹಳಿ ಸಂಗೀತೋತ್ಸವದ 12ನೇ ವಾರ್ಷಿಕೋತ್ಸವ ಡಿಸೆಂಬರ್ 10ರಿಂದ 15ರವರೆಗೆ ಶ್ರೀ ಯದುಗಿರಿ ಯತಿರಾಜ ಮಠ, ಶ್ರೀ ಆದಿಶೇಷ ವಿಲಾಸ ಸಭಾಭವನದಲ್ಲಿ ನಡೆಯುತ್ತದೆ. ತಮಗೆಲ್ಲರಿಗೂ ಆದರದ ಸ್ವಾಗತ. ಮತ್ತೊಂದು ದಿವ್ಯ ಸಂದರ್ಶನದಲ್ಲಿ ನಾವು ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ.